ಇದು ಎಂಟ್ರಿನಾ? ಇದು ರೆಸಾರ್ಟ್ಗೆ ಎಂಟ್ರಿನಾ ಇದು? ಯು ಮ್ಯಾನ್, ಚಳಿಯಲ್ಲಿ ಯಾರಾದ್ರೂ ಐಸ್ ಕ್ರೀಮ್ ತಿಂತಾರಾ? ನಾನು ತಿಂತಾ ಇದ್ದೀನಲ್ಲ. Hi guys, what's up and welcome back to my channel and welcome back to one more vlog. ಇವತ್ತು ನಾನು ಅಜಯ್ ಲಾಂಗ್ ಡ್ರೈವ್ ಹೋಗ್ತಿದ್ವಿ, ಹಾಗಾಗಿ ಮಾರ್ನಿಂಗೇ ರೆಡಿ ಆಗಿದ್ದೀನಿ. ಟೈಮ್ ಬಂದು 4:15 ಆಗಿದೆ. ಸೊ ಐ ಥಿಂಕ್ ಆಲ್ಮೋಸ್ಟ್ ಇಟ್ ಈಸ್ ಆಲ್ 10 to 11 hours ಕಾರ್ ಡ್ರೈವ್. ಸೊ ಯಾಕೆ, ಏನು, ಯಾವ ಪ್ಲೇಸ್ಗೆ ಅಂತ ಸೊ ನೆಕ್ಸ್ಟ್ ಹೋಗ್ತಾ ಹೇಳ್ತೀನಿ. ಆ್ಯಂಡ್ ಈಗ ನಾವು ಅಂದ್ಕೊಂಡಿದ್ದೀವಿ ಕಾಫಿ ಪ್ರಿಪೇರ್ ಮಾಡ್ಕೊಂಡು ಹೋಗೋಣ ಅಂತ, ಬಿಕಾಸ್ ನಾನು ಅಜಯ್ ಇಬ್ಬರು ಕಾಫಿ ಅಡಿಕ್ಷನ್ಸ್. ಸೊ ಹಾಗಾಗಿ ಅಲ್ಲಲ್ಲಿ ಚೆನ್ನಾಗಿರೋ ಕಡೆ ಸಿಗುತ್ತೋ ಇಲ್ವೋ ಅಂತ. ಆ್ಯಂಡ್ ಸಿನ್ಸ್ ಇಟ್ ಈಸ್ ಅ ಲಾಂಗ್ ಡ್ರೈವ್, ಸೊ ಹಾಗಾಗಿ ಮುಂಚೆನೇ ಕಾಫಿ ಪ್ರಿಪೇರ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅಜಯ್ ಫ್ರೆಶ್ ಅಪ್ ಆಗ್ತಿದ್ದಾನೆ, ಸೊ ಅಷ್ಟರಲ್ಲಿ I'll go prepare coffee and let's start the video. ಈರುಳ್ಳಿ ಕುದಿಸಿದ್ದಾರೆ, ಏನೋ ಮಸಾಲಾ ಚಾಟ್ಸ್. ಏನದು? ಇಲ್ಲ, ಸ್ಪ್ರಿಂಟ್ ಮಾಡಿದ್ದಾರೆ. ಹೆಂಗ್ ಅನ್ಸುತ್ತೆ ಅಂತ ತಿನ್ಬಿಟ್ಟು ಹೇಳಿ. ಇವಾಗ ಫೀಲಿಂಗ್ ಹೆಂಗಿದೆ ಗೊತ್ತಾ? ಸೆಲೆಬ್ರಿಟಿ ಥರ ಹಂಗಿದೆ ಫೀಲಿಂಗ್. ಅಷ್ಟು ಹಸಿವಾಗ್ತಾ ಇತ್ತು ನನಗೆ. ವರ್ಕ್ ಫ್ರಮ್ ಕಾರ್ ಆಯ್ತು. ಕಂದ, ಎಲ್ಲಿದ್ದೀವಿ ಇವಾಗ? ಆಲ್ಮೋಸ್ಟ್ ದಿಂಡಿಗಲ್ ಹತ್ರ ಇದ್ದೀವಿ. 12 ಗಂಟೆಗೆ ರೀಚ್ ಆಗ್ತೀವಿ ದಿಂಡಿಗಲ್. ಇನ್ನೊಂದು ಹಾಫ್ ಅನ್ ಅವರ್ ಇದೆ ದಿಂಡಿಗಲ್ಲು. ಇಟ್ ವಾಸ್ ಪೇಸ್ ಮೇಂಟೈನ್ ಮಾಡಿದ್ದೀನಿ ನಾನು. ದಿಂಡಿಗಲ್ಲಲ್ಲಿ ಬಿರಿಯಾನಿ ತಿನ್ನೋಣ. ಸರಿ, ಅಲ್ಲಿ ಫೇಮಸ್ ಬಿರಿಯಾನಿ ಇದೆ. 30 minutes ಲೆಫ್ಟ್ ಅಂಡ್ ಫುಲ್ ಮಳೆ. ಹೆಂಗೆ ಅಂದ್ರೆ ತಮಿಳ್ನಾಡು ಎಂಟ್ರಿ ಆದಾಗಿಂದ ಮಳೆನೆ. ನಾನು ಏನು ತುಂಬಾ ಟೈಮ್ ಕವರ್ ಮಾಡಿಬಿಡ್ಬೇಕು, ಅದು ಏನಿಲ್ಲ, ಆರಾಮಾಗಿ ಚಿಲ್ಲಾಗಿ ಹೋಗ್ತಿದ್ದೀನಿ. ಅದು ಟ್ರಾಫಿಕ್ ಅಂತೂ ಒಂಚೂರು ಇಲ್ಲ. ಹೌದು, ನಾನಂತೂ ಸೀಟ್ ಹಿಂದೆ ಹಾಕ್ಬಿಟ್ಟು ಮಲ್ಕೋಬಿಟ್ಟಿದ್ದೆ. ಮಳೆ ಬರ್ತಾ ಇದ್ರೆ ಮಳೆ ಬರ್ತಾ ಇದೆಯಾ ಅಂತ ಎದ್ದು ನೋಡೋದು, ಸ್ವಲ್ಪ ಕಸ ಮಲ್ಕೊಳ್ಳೋದು. ಅವಾಗ್ಲಿಂದ ಹಂಗೆ ಮಾಡಿದ್ದೀನಿ. ಆಲ್ಮೋಸ್ಟ್ ಒಂದು 1 hour ಆದ್ರೂ ಮಲಗಿದ್ದೆ ಅನ್ಸುತ್ತಲ್ವಾ. 1 ಅವರಿಂದ ಒಂದು 1 ಅವರಲ್ಲಿ ಒಂದು 4 times ಎದ್ದಿದ್ದೆ ಅನ್ಸುತ್ತೆ. ಎದ್ಬಿಟ್ಟು ನೋಡೋದು ಮಳೆ ಬರ್ತಾ ಇದೆ ಅಂತ ಮತ್ತೆ ಮಲ್ಕೊಬಿಡೋದು. ಕಣ್ಣೇ ಬಿಡಕ್ಕಾಗ್ತಾ ಇರ್ಲಿಲ್ಲ ನನ್ನ ಕೈಯಲ್ಲಿ. ಮಟನ್ ಅಲ್ಲ, ಅದು ಬ್ರಿಂಜಾಲ್. ಗಟ್ಟಿ ಇತ್ತು. ಮತ್ತೆ ಬದನೆಕಾಯಿ. ಇಲ್ಲ, ಅದು ಮಟನ್. ಹೌದಾ? ಮಟನ್ ಮೂಳೆ ಮಾತ್ರ ಹಾಕ್ತಾರೆ ಅಷ್ಟೇ, ಹುಳಿಸಾರು ಥರ ಮಾಡಿಬಿಟ್ಟು ಅಲ್ವಾ, ದಾಲ್ ಥರ ಮಾಡಿದಾರಲ್ಲ ಅದರಲ್ಲಿ. ತಿನ್ನು. ಎಷ್ಟಪ್ಪ ಇದೆ? ಏನಿದು? ಸುಕ್ಕ ಅನ್ಸುತ್ತೆ. ಇಲ್ಲ, ಲಾಲಿಪಾಪ್, ಚಿಕನ್ ಲಾಲಿಪಾಪ್. ನೋಡೋಜಮ್ಮ, ನನ್ನ ಹಾರ್ಟ್ ಫಾರ್ ಯು. ಥ್ಯಾಂಕ್ ಯು. ವೆದರ್ ಇಸ್ ಸೋ ಗುಡ್ ಅಲ್ವಾ ಅಜುಮ? ಒಂಥರ ಸಣ್ಣ ರೋಡು, ಬಟ್ ರೋಡ್ಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ಸೀನಿಕ್ ರೋಡ್. ಅಜಯ್ ಫುಲ್ ಎಂಜಾಯ್ ಮಾಡ್ತಾ ಇದ್ದಾನೆ ಘಾಟ್ ಸೆಕ್ಷನ್. ನೋಡಿ.
ಗ್ಯಾಪ್ ರೋಡಲ್ಲಿ ಗ್ಯಾಪಲ್ಲೇ ಹಸು ನಿಂತಿದೆ. ಹಸುಗಳು ಕಪ್ಪಕ್ಕಿರೋದು ಏನ್ ನೋಡಿದ್ರು ಆನೆ ಅಂತ ಒಂದ್ ಸೆಕೆಂಡ್ ಇದಾಗತ್ತಲ್ಲ. ಹೂವು ಆನೆ ಇದ್ಯಾ ಅಂತ ಅವ್ರಲ್ಲಿ ಬೋರ್ಡ್ಸ್ ಹಾಕಿದಾರಲ್ಲ, ಎಲಿಫೆಂಟ್ ಕ್ರಾಸಿಂಗ್ ಅಂತ. ಹೂವು ಆನೆ ಇದೆ ಇಲ್ಲಿ ಅನ್ನೋ ತರ ಅನ್ಸುತ್ತೆ. ಹೆಂಗಿದೆ ಕಾರ್ನರ್ಸ್ ಅಂದ್ರೆ ಇದು. ಬಟ್ ರೋಡ್ಸ್ ತುಂಬಾ ಚೆನ್ನಾಗಿದೆ ಅಲ್ಲ, ಒಂದು ಪಾಟ್ ಹೋಲ್ ಕಾಣ್ಲಿಲ್ಲ. ಪಾಟ್ ಹೋಲೇ ಇಲ್ಲ. ಆಕ್ಚುಲ್ ಇವಾಗ ಮುನ್ನಾರಲ್ಲಿ ಇದೀವಿ. ಹೌದು. ವೆಲ್ಕಮ್ ಟು ಮುನ್ನಾರ್. ಬೆಳಗ್ಗೆಯಿಂದ ಹೇಳಿಲ್ಲ ನಾನು ಎಲ್ಲಿಗೆ ಹೋಗ್ತಿದೀವಿ. ಇಲ್ಲಿ ಎಲ್ಲಾದ್ರೂ ಒಂದ್ ಕಡೆ ನಿಲ್ಲಿಸ್ಲೇಬೇಕು ಗಾಡಿನ. ಸಾಕಾಯ್ತು. ಚೆನ್ನಾಗಿದೆ ಅಲ್ಲ. ಯಾವ್ದೋ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇದೀನೇನೋ ಅನ್ಸ್ತಾ ಇದೆ ಈಗ. ಅದನ್ನೆಲ್ಲ ನೋಡ್ತಾ ಇದ್ರೆ ಸ್ವಿಟ್ಜರ್ಲ್ಯಾಂಡ್ ಅಲ್ಲೂ ಇದು ಟೀ ಇದ್ರಲ್ಲಿ ಮಧ್ಯದಲ್ಲಿ ಬಂಡೆಗಳೆಲ್ಲ, ಅದನ್ನೆಲ್ಲ ನೋಡ್ತಿದ್ರೆ ನಾನು ಯಾವ್ದೋ ಸ್ವಿಟ್ಜರ್ಲ್ಯಾಂಡ್ ಅಲ್ಲೋ ಎಲ್ಲೋ ಇದೀನಿ ಅಂತ ಅನ್ಸುತ್ತೆ. ಜ್ಯೂರಿಕ್ ಮೇ ಬಿ ಅದನ್ನೇ ಹೇಳ್ತಾರಲ್ವಾ, ಇದು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ. ಮುನ್ನಾರ್ನ ದೇಸಿ ಸ್ವಿಟ್ಜರ್ಲ್ಯಾಂಡ್ ಅಂತ. ಅಲ್ಲಿ ನಾನು ಗಾಡಿ ಹಾಕ್ತಿದ್ದೀನಿ ಅಷ್ಟೇ. ಎಲ್ಲಿ ಅಲ್ಲಿ ಹಾಕ್ತಿದ್ದೀನಿ. ಇಸ್ ಇಟ್ ಸೇಫ್? ಅಲ್ಲಿ ಐ ಡೋಂಟ್ ಥಿಂಕ್ ಸೊ. ಅಲ್ಲಿ ಹಾಕ್ಬೋದು ಮೋಸ್ಟ್ಲಿ. ವಾವ್, ಸಕ್ಕತ್ತಾಗಿದೆ ಗೈಸ್. ಇದು ಗ್ಯಾಪ್ ರೋಡ್. ಅಜಯ್ ಸೋ ಎಕ್ಸೈಟೆಡ್. ಹೆಂಗನ್ಸ್ತಾ ಇದೆ? ಸಕ್ಕತ್ತಾಗಿದೆ ಆ್ಯಕ್ಚುಲಿ. ಆಗ್ಲಿಂದ ಫುಲ್ ಎಕ್ಸೈಟ್ ಆಗಿದ್ನಲ್ಲ, ಬಂತ ಗ್ಯಾಪ್ ರೋಡು ಅಂತ. ಚೆನ್ನಾಗಿದೆ. ಬಟ್ ಕರೆಕ್ಟಾಗಿ ಎಂಟ್ರಿ ಆಗೋ ಟೈಮಿಗೆ ಮಳೆ ಬಂತಲ್ವಾ, ಸೊ ಚೆನ್ನಾಗಿದೆ ನೋಡೋಕ್ಕೆ. ಲೇಕ್ ಎಲ್ಲ ಇದೆ ಇಲ್ಲಿ. ಸಕ್ಕತ್ತಾಗಿದೆ ವ್ಯೂ ಆ್ಯಕ್ಚುಲಿ. ಅಲ್ಲಿ ಕೆಳಗೆ ಹೋಗೋಕ್ಕಾಗಲ್ವಾ? ಹೋಗ್ಬೇಕು ಅಲ್ಲಿಂದ. ಒಂದ್ಸತಿ ಬರೀ ಕಣ್ಣಲ್ಲಿ ನೋಡ್ಬಿಡೋಣ. ಆ್ಯಕ್ಚುಲಿ ಬರೀ ಕಣ್ಣಲ್ಲಿ ನೋಡೋಕೆ ಇನ್ನೂ ಚೆನ್ನಾಗಿದೆ ಅಜಮ್ಮ, ಶೇಡ್ಸ್ಗಿಂತ ಅಲ್ವಾ? ಸಕ್ಕತ್ತಾಗಿದೆ. ಆ ಲೇಕ್ ನೋಡು, ಆ ಲೇಕೆ ಹೈಲೈಟ್ ಅನ್ಸುತ್ತೆ ಅಲ್ವಾ ಅಲ್ಲಿ. ಸೂಪರ್ 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 ಡೂಪರ್. ಈ ಲೇಕ್ ಎಪಿಕ್ ಅಲ್ವಾ? ಹೌದು, ಅದ್ರ ಮಧ್ಯ ಲೇಕ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಫ್ಲವರ್ ಬೇರೆ ಇದೆ ಇಲ್ಲಿ. ಫ್ಲವರ್ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಹಂಗೆ ನಿಂತ್ಕೊಂಡ್ಬಿಡು, ಫೋಟೋ ತೆಗಿತೀನಿ. ನಿಂಗೆ ಬೊಕ್ಕೆ ಮಾಡಿಕೊಡ್ಲಾ? ಬೊಕ್ಕೆ ಮಾಡಿಕೊಡ್ತೀನಿ ಇರು ಅಜ್ಜಮ್ಮ ನಿಂಗೆ. ನೀ ಇಂಥ ಸ್ಪೆಷಲ್ ಪ್ಲೇಸಿಗೆ ಕರ್ಕೊಬಂದಿದೆಯಲ್ಲ, ಸೊ ನಿಂಗೆ ಸ್ಪೆಷಲ್ ಗಿಫ್ಟ್ ಕೊಡ್ತೀನಿ. ಯಾರಾದ್ರೂ ನೋಡಿದವ್ರು ರೋಡಲ್ಲಿ ಪ್ರಪೋಸ್ ಮಾಡ್ತಾ ಇದ್ದಾಳೆ ಹುಡುಗಿ ಅಂತ ಅನ್ಕೋಬೇಕು. ಹೇಗಿದೆ? ಚೆನ್ನಾಗಿದೆ. ವೈಲ್ಡ್ ಬೊಕ್ಕೆ ನೇಚರ್ ಮಧ್ಯ ಬೊಕ್ಕೆ ಫಾರ್ ಮೈ ಸ್ವೀಟ್ ಹಸ್ಬೆಂಡ್. ನಂಗೆ ಇನ್ನೊಂದು ಫೋಟೋ ಬೇಕು. ವಿತ್ ಶೇಡ್ಸ್, ವಿತ್ ಬ್ಯೂಟಿಫುಲ್ ಶೇಡ್ಸ್, ವಿತ್ ಕಾರ್. ಅಮ್ಮ ತಾಯಿ, ಅಮ್ಮ ತಾಯಿ ಅಂತೆ. ಅಲ್ಲೊಂದು ಕಡೆ ಐಫಿಲ್ ಟವರ್ ಕಾಣಿಸ್ತಾ ಇದೆಯಾ ನಿಮಗೆ? ಐಜುಮ ಐಫಿಲ್ ಟವರ್ ಕಾಣಿಸ್ತಿದ್ಯಾ ನಿಂಗೆ? ಅಲ್ಲಿ ನೋಡಲ್ಲಿ ಮಧ್ಯದಲ್ಲಿ ಪ್ಯಾರಿಸ್ ತೋರಿಸ್ತಿದ್ದೀನಿ ನಿಂಗೆ. ಸ್ವಿಟ್ಜರ್ಲ್ಯಾಂಡ್ ಜೊತೆಗೆ ಪ್ಯಾರಿಸ್ ತೋರಿಸ್ತಿದ್ದೀನಿ ನಿಂಗೆ. ಯಪ್ಪಾ, ಇದು ಎಂಟ್ರಿನಾ? ಇದು ರೆಸಾರ್ಟ್ಗೆ ಎಂಟ್ರಿನಾ ಇದು? ಓ ಮೈ ಗಾಡ್, ಏನು ರೋಡೇ ಕಾಣಿಸ್ತಾ ಇಲ್ಲ. ಕ್ರೇಜಿ ಆಗಿದೆ. ಎಷ್ಟು 5 ಗಂಟೆ ಆಗಿದೆ ಟೈಮು. ರೈಟ್ ಸೈಡ್ ಅಂತೂ ಮೋಸ್ಟ್ಲಿ ಎದುರುಗಡೆ ಗಾಡಿ ಬಂದ್ರೆ ಇಲ್ಲಿವರೆಗೂ ಬರ್ಬೇಕನ್ಸುತ್ತೆ. ಹಿಂದೆಗಡೆ ಯಪ್ಪಂದ ದೇವ್ರೆ, ಕ್ಲೌಡ್ಸ್ ಇಂದ ಕವರ್ ಆಗ್ಬಿಡಿದೆ ಮೌಂಟೇನ್ಸ್ ಎಲ್ಲ. ಸೊ ಆಫ್ ಔಟ್, ಅದೇ ಅನ್ಸುತ್ತೆ. ಸೊ ಆಫ್ ರೋಡ್. ಇಲ್ಲೊಂದು ಯಾವ್ದಾದ್ರು ಕೆಫೆ ಇದ್ರೆ ಚೆನ್ನಾಗಿರ್ತಾಯಿತ್ತು. ಅದೇ ಯಾವುದೋ ಕೆಫೆ ಇಲ್ಲಿದೆ.
ಕೆಫೆನಾ ಅದು ಯಾವ್ದೋ ಇಟಾಲಿಯನ್ ಇದ್ದಂಗಿದೆ. ಬಿಲ್ಡಿಂಗ್ ಆದ್ರೂ ಕಾಣಿಸ್ತಾ ಇದೆಯಾ? ಯಪ್ಪೋ ಏನಿದು ಹೊಡಿತಾರೆ ಫಾಗ್. ನೋಡು ರೈಟ್ ಸೈಡ್ ನೋಡಿದ್ರೆ ಏನು ಇಲ್ವೇ ಇಲ್ಲ, ಬರೀ ಕ್ಲೌಡ್ ಇದೆ ಅಂತ ಅನ್ಸುತ್ತೆ. ಹಂಗಿದೆ ರೋಡ್ ಒಂಚೂರು ಚೆನ್ನಾಗಿದ್ಬಿಟ್ಟಿದ್ರೆ ಇನ್ನೂ ಸಕ್ಕತ್ತಾಗಿರೋ ಟಾರ್ ಆದ್ರೂ ಇದ್ಬಿಟ್ಟಿದ್ರೆ ಏನು ಅನಿಸ್ತಾ ಇರ್ಲಿಲ್ಲ. ಒಂದೇ ಗಾಡಿ ಹೋಗಕ್ಕಾಗೋದು. ನಂಗೆ ಅದೇ ಡೌಟು, ಆಪೋಸಿಟ್ ಹೆಂಗೆ? ಅದು ಬೇರೆ ರೂಟಾ? ಏನು ಬಟ್ ಇವ್ನು ಯಾರೋ ನೆಕ್ಸ್ಟ್ ಲೆವೆಲ್ ಮಾಡೋ ನೋಡಿ. ಈ ನೈಟ್ ಎಲ್ಲ ಬರಕ್ ಸೀನಿಯರ್ ಆಗಲ್ಲ. ಬಂದೇ ಬಿಡ್ತು. ಇಲ್ಲಿದೆ ಬಿಲ್ಡಿಂಗ್ ಕಾಣಿಸ್ತಿಲ್ಲ. ಲೆಫ್ಟು ಇಲ್ಲ ರೈಟು ಇಲ್ಲ. ಬಿಲ್ಡಿಂಗು ಫಾಗಲ್ಲಿ ಮರೆಯಾಗ್ಬಿಟ್ಟಿದೆ. ಎಲ್ಲಿದೆ ಅದು ಎಲ್ಲಿದೆಯೋ ರೆಸಾರ್ಟ್ ಗೊತ್ತಿಲ್ಲ. ಯು ಹ್ಯಾವ್ ಅರೈವ್ಡ್. ಝೊಮ್ಯಾಟೋನಾ? ಓ ಇಲ್ಲಿ ಕಂದ. ಓ finally we are in Key Valley. ಫುಲ್ ಫಾಗ್ ಇಂದ ಕವರ್ ಆಗ್ಬಿಟ್ಟಿದೆ ಗೈಸ್, ನೋಡಿ. ಏನು ಕಾಣಲ್ಲ. ಅಲ್ಲ ಬಂದು ಇವಾಗಲೇ ಇಷ್ಟಿದೆ ಅಂದ್ರೆ ಬೆಳಗಿನ ಜಾವ ಎಲ್ಲ ಇನ್ನೆಷ್ಟಿರುತ್ತೆ? ಟೈಮ್ ಈಗ 5:15 ಇವಾಗ ಇಷ್ಟಿದೆ. 6 ಗಂಟೆಗೆಲ್ಲ ಇನ್ನೂ ಜಾಸ್ತಿ. ಓಕೆ ಫೈನಲಿ ಬಂದ್ವಿ ಟೀ ವ್ಯಾಲಿ ರೆಸಾರ್ಟ್ಗೆ. ಎಸ್ ಗೈಸ್ ಫೈನಲಿ. No. Even still I can drive. Another 500 kilometers I can drive. Non-stop. ಈಗ ಯಾರು ಹೇಳಿದ್ರು That's how I am energy. ಡ್ರೈವ್ ಮಾಡೋಕ್ಕಾಗಲ್ಲ ಅಂತ? ನಿಮ್ಗೆ ಏನಿಲ್ಲ ಎಲ್ಲಿವರೆಗೂ ಗೊತ್ತಾ? ಟಿಲ್ ಮುನ್ನಾರ್ವರೆಗೂ ನಂಗೆ ಏನು ಅನ್ಸ್ಲಿಲ್ಲ. ಆ ಮುನ್ನಾರಿಂದ ಇಲ್ಲಿ ರೆಸಾರ್ಟ್ ಬರೋದಿತ್ತಲ್ಲ ಆಫ್ ರೋಡು, ಅದು ಸುಸ್ತಾಗಿ ಹೋಗಿದ್ದು. ಮೋಸ್ಟ್ಲಿ ನಾನು ರೆಕಾರ್ಡ್ ಮಾಡಿದ್ದೀನಿ ಗೋಪ್ರೋ ಅಲ್ಲಿ, ಸೊ ಅದ್ರ ಕ್ಲಿಪ್ಸ್ ಇದ್ರೆ ತೋರಿಸ್ತೀನಿ. ಈಗ ರೂಮ್ ಟೂರ್ ತೋರಿಸ್ಬಿಡ್ತೀನಿ ರೂಮ್ ಮಿಸ್ ಆಗೋ ಮುಂಚೆ. ನಾನು ಹೋಗಿ ಒಂದು 5 ನಿಮಿಷ ಅಲ್ಲೋಗಿ ಲಗೇಜ್ ಬಂತು. ತೋರಿಸ್ಬಿಡೋಣ ಇಲ್ಲಿ. ಅದು ಎಂಟ್ರೆನ್ಸು. ಆ್ಯಂಡ್ ಫಸ್ಟ್ ವಾಶ್ರೂಮ್ ಇದೆ ಆ್ಯಂಡ್ ಇಲ್ಲಿ ಬೆಡ್ ಇದೆ, ಚೆನ್ನಾಗಿದೆ. ಇಲ್ಲಿದೆ ನೋಡು ಅಜ್ಜಮ್ಮ ಕಪ್ಸ್, ಟಿ ವಿ ಕೊಟ್ಟಿದ್ದಾರೆ. ಆ್ಯಂಡ್ ಎಸ್ ಬೆಡ್ ಈಸ್ ಆಲ್ಸೋ ಗುಡ್. ಇಲ್ಲಿ ಮಿರರ್ ಕೊಟ್ಟಿದ್ದಾರೆ. ನಾವು ಆ್ಯಕ್ಚುಲಿ ಗೂಗಲಲ್ಲಿ ಯಾವ್ದು ನೋಡಿ ಬುಕ್ ಮಾಡೋದು ಅದೇ ಕೊಟ್ಟಿದ್ದಾರೆ ಅಜ್ಜಮ್ಮ. ಆ್ಯಂಡ್ ಇಲ್ಲಿ ವ್ಯೂ ಚೆನ್ನಾಗಿದೆ ಗೈಸ್. ವ್ಯೂ ಇಲ್ಲಿ ನೋಡಿ ಫುಲ್ ಫಾಗಿಂದ ಕವರ್ ಆಗಿಬಿಟ್ಟಿದೆ, ಏನು ಗೊತ್ತಾಗಲ್ಲ. ಇಲ್ಲೂ ಇದೆ, ಹೌದು ಚೆನ್ನಾಗಿದೆ ನೋಡಿ. ಎಷ್ಟು ಫುಲ್ ಏನು ವ್ಯೂನೇ ಕಾಣ್ತಾ ಇಲ್ಲ, ಅವೆಲ್ಲ ಫುಲ್ ಫಾಗಿಂದ ಕವರ್ ಆಗಿಬಿಟ್ಟಿದೆ. ದ ಮಿಡಲ್ ಆಫ್ ಕ್ಲೌಡ್ಸ್ ಅಲ್ವಾ? ಚೆನ್ನಾಗಿದೆ. ನೆಂದಿರ್ಲಿಲ್ವಾ? ಇಲ್ಲ. ಅಜಯ್ ಇನ್ನಷ್ಟೇ ಪೀಸ್ಫುಲ್ ಮೂಡ್ಗೊಟ್ಟು ಹೋಗ್ತಾನೆ. ಅಷ್ಟೇ, ಇನ್ನು ಯಾರೂ ಡಿಸ್ಟರ್ಬ್ ಮಾಡಬಾರ್ದು. ಹೈಬರ್ನೇಷನ್ಗೆ ಹೋಗ್ತೀಯಾ? ಚೆನ್ನಾಗಿದೆ ಗೈಸ್ ವ್ಯೂ. ಇನ್ನೊಂದು 3 days ನಾನು ಹೈಬರ್ನೇಷನ್ ಅಲ್ಲಿ ಇರ್ತೀನಿ. ಹೌದು. ಯು ಮ್ಯಾನ್, ಚಳಿಯಲ್ಲಿ ಯಾರಾದ್ರೂ ಐಸ್ ಕ್ರೀಮ್ ತಿಂತಾರಾ? ನಾನು ತಿಂತಾ ಇದ್ದೀನಲ್ಲ. ಸ್ಯಾವೇಜ್ ಆನ್ಸರ್ಸ್ ಎಲ್ಲ ಕೊಡಬೇಡ. What else? ಎಷ್ಟಿದೆ ಟೆಂಪ್ರೇಚರ್ ಎಷ್ಟಿದೆ? ಏನೋ 15 or 16 ಇದೆ. ಹೆಂಗಿದೆ ಐಸ್ ಕ್ರೀಮ್? ಚೆನ್ನಾಗಿದೆ. ವೆನಿಲಾ. You want some? No.
ಮಿಲ್ಕ್ ಫ್ಲೇವರ್ ಇದೆಯಾ? ಇಲ್ಲ. ಸ್ಟಿಲ್ ಐ ಡೋಂಟ್ ವಾಂಟ್ ಟು ಟೇಕ್ ರಿಸ್ಕ್.